ವಿಶೇಷ ಚೇತನ ಮಗಳನ್ನು ರಕ್ಷಿಸಲು ಬಾವಿಗೆ ಹಾರಿದ ಮಹಿಳೆ. ಬಾವಿಗೆ ಹಾರಿದ್ದ ವಿಶೇಷ ಚೇತನ ಮಗಳನ್ನು ರಕ್ಷಿಸಲು 55 ವರ್ಷದ ಮಹಿಳೆ ತಾನೂ ಕೂಡ ಬಾವಿಗೆ ಹಾರಿ ಸಾಹಸ ಪ್ರದರ್ಶಿಸಿದ ಘಟನೆಯೊಂದು ತಮಿಳುನಾಡಿನ ನಂಬಿಯೂರ್ ಬಳಿಯಲ್ಲಿ ನಡೆದಿದೆ. ಮಂಗಳವಾರ ಈ ಘಟನೆ ನಡೆದಿರುವುದಾಗಿ ವರದಿಯಾಗಿದೆ. ನಂಬಿಯೂರ್ ಬಳಿಯ ಅಯ್ಯಂಕಟ್ಟು ತೊಟ್ಟಂನಲ್ಲಿ ಊಂಜಪಾಳಯಂನ ಸುಂದರಂ ಅವರ ಪುತ್ರಿ 27 ವರ್ಷದ ದಿವ್ಯಾ ವೆಟ್ಟಾಯಂಪಳಯಂ ಪ್ರದೇಶದ ಬಾವಿಗೆ ಹಾರಿದ್ದಳು. ಆಕೆ ವಿಕಲಚೇತನಳಾಗಿದ್ದು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಳು. ವಿಚಾರ ತಿಳಿಯುತ್ತಲೇ ಆಕೆಯ 55 ವರ್ಷದ ತಾಯಿ ಮುತ್ತುಮಣಿ ಯಾವುದೇ ಹಿಂಜರಿಕೆ ಇಲ್ಲದೆ ತನ್ನ ಮಗಳನ್ನು ರಕ್ಷಿಸಲು ತಾನೂ ಕೂಡ ಬಾವಿಗೆ ಹಾರಿದ್ದಾಳೆ. ಮುತ್ತುಮಣಿ ಬಾವಿಗೆ ಹಾರಿದ ಬಳಿಕ ತನ್ನ ಮಗಳನ್ನು ಮುಳುಗದಂತೆ ಹಿಡಿದು ಹಗ್ಗವನ್ನು ಕೂಡ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ತಮ್ಮನ್ನು ರಕ್ಷಿಸಲು ಹತ್ತಿರದಲ್ಲಿ ಯಾರೂ ಕೂಡ ಇರಲಿಲ್ಲ. ಇದರಿಂದಾಗಿ ಮುತ್ತುಮಣಿ ಹತಾಶ ಹೋರಾಟದಲ್ಲಿ ಸಹಾಯಕ್ಕಾಗಿ ಕಿರ್ಚಾಡಿದ್ದಾರೆ. ಅದೃಷ್ಟವಶಾತ್ ಮುತ್ತುಮಣಿ ಅವರ ಧ್ವನಿ ಸ್ಥಳೀಯರಿಗೆ ಕೇಳಿಸಿದೆ. ತಕ್ಷಣ ಅಲ್ಲಿಗೆ ಆಗಮಿಸಿದ ಜನರಿಗೆ ನಡೆದ ಘಟನೆಯ ಬಗ್ಗೆ ಅರಿವಾಗಿದೆ. ತಕ್ಷಣ ಅವರು ಕಡತೂರು ಪೊಲೀಸರು ಮತ್ತು ನಂಬಿಯೂರು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಅಗ್ನಿಶಾಮಕ ದಳದವರು ವಿಶೇಷ ರಕ್ಷಣಾ ಸಾಧನಗಳೊಂದಿಗೆ ಸ್ಥಳಕ್ಕೆ ಆಗಮಿಸಿ ಹಗ್ಗಗಳು ಮತ್ತು ಸುರಕ್ಷತಾ ಸಾಮಗ್ರಿಗಳನ್ನು ಬಳಸಿ ಬಾವಿಗೆ ಇಳಿದು ಕಾರ್ಯಾಚರಣೆಯ ಮೂಲಕ ಇಬ್ಬರು ಮಹಿಳೆಯರನ್ನು ಸುರಕ್ಷಿತವಾಗಿ ಮೇಲಕ್ಕೆತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ.